ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನುಷಾ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಂದರೆ 7 ಮಂತ್ ಸ್ಕ್ಯಾನ್ದು ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನನ್ನ ಕೈಯಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಬನ್ನಿ. ಸೊ ಫಸ್ಟ್ ನೋಡೋದಾದರೆ ಇದು ನಮ್ಮ ಪಾಪುವಿನ ಸ್ಕ್ಯಾನಿಂಗ್ದು ಮಾಡಿರೋದು. ಸೊ ಅದೆಲ್ಲ ಕರೆಕ್ಟಾಗಿದೆ. ನಾನು ಫಸ್ಟಿಗೆ ಇಲ್ಲಿ ಡೇಟ್ ಎಲ್ಲ ತೋರಿಸ್ಬಿಡ್ತೀನಿ ನಂದು. ಓಕೆನಾ? 3rd ಟ್ರೈಮಿಸ್ಟರ್ ಅಲ್ಟ್ರಾಸೌಂಡ್ ಇಂಡಿಕೇಟರ್ ಗ್ರೋತ್ ಸ್ಕ್ಯಾನ್ದು ನಮ್ಮದು ಮಾಡಿಸ್ತಾ ಇರೋದು. LMP ಡೇಟ್ ಇದ್ದಿದ್ದು 3/3/2022ನಲ್ಲಿ ನಂದು 3ನೇ ತಿಂಗಳು 3ನೇ ತಾರೀಕು. ರೆಗ್ಯುಲರ್ ಸೈಕಲ್. ಪಾಪುವಿನ ಏಜು ಸೊ 33 ವೀಕ್ಸ್ ಆಫ್ ಡೇಟ್, ಅಂದರೆ 33 ವಾರ ನಡೀತಾ ಇದೆ. EDD ಡೇಟ್ ಕೊಟ್ಟಿದ್ದು ನನಗೆ 8ನೇ ತಿಂಗಳು 8ನೇ ತಾರೀಕು 12ನೇ ತಿಂಗಳು 2022. 8ನೇ ತಾರೀಕು ಕೊಟ್ಟಿರೋದು ನನಗೆ. ನಮ್ಮ ಪಾಪು ಹುಟ್ಟಿದ್ದು 9ನೇ ತಾರೀಕಲ್ಲಿ. ಸೊ ಅದು ಮುಗಿದ್ರೆ ಇನ್ನು ಜನರಲ್ ಎವಲ್ಯೂಷನ್ ಅಂತ ಇದೆ. ಕಾರ್ಡಿಯಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ FHR 146 BPM ಇದೆ. ಪಾಪುದು ಹಾರ್ಟ್ ಬೀಟು. FHR ಅಂದರೆ ಹಾರ್ಟ್ ಬೀಟ್ ಅಂತ. ಫೀಟಲ್ ಮೂಮೆಂಟ್ಸ್ ವಿಜುವಲೈಸ್ಡ್. ಸೊ ಎಲ್ಲ ಬೇಬಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಅಂತ. ಪ್ರೆಸೆಂಟೇಷನ್ ಸೆಫಾಲಿಕ್ ಅಂತ ಅಲ್ಲಿ ಮೆನ್ಷನ್ ಮಾಡಿದರೆ ಸೊ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ನಾರ್ಮಲ್ ಡೆಲಿವರಿ ಸಿಂಪ್ಟಮ್ಸ್ ಅಂತ ಅದು ಸೆಫಾಲಿಕ್ ಅಂತ ಅಲ್ಲಿ ಮೆನ್ಷನ್ ಆಗಿರಬೇಕು. ಪ್ಲಾಸೆಂಟಾ ಆ್ಯಂಟೀರಿಯರ್ ಗ್ರೇಡ್ 2 ಅಂತ ಇದೆ. ಆಮ್ನಿಯಾಟಿಕ್ ಫ್ಲೂಯಿಡ್ ಅಡಿಕ್ವಿಟ್ ಫಾರ್ GA AFI 12 ಸೆಂಟಿಮೀಟರ್. ಅಂದರೆ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂದರೆ ಮಗುವಿನ ಸುತ್ತ ಇರುವ ನೀರು ಎಷ್ಟಿದೆ ಅಂತ. ಅಡಿಕ್ವಿಟ್ ಅಂತ ಇದ್ದರೆ ನಾರ್ಮಲ್. ಪಾಪುವಿನ ಸುತ್ತ 12 ಸೆಂಟಿಮೀಟರ್ ನೀರಿದೆ. ಸೊ ಕರೆಕ್ಟಾಗಿದೆ ಅಂತ ಅರ್ಥ. ಸೊ ಎಲ್ಲರೂ ತಿಳ್ಕೊಬೇಕಾಗಿರೋದು ಇಲ್ಲಿ ಆಮ್ನಿಯಾಟಿಕ್ ಫ್ಲೂಯಿಡ್ ಅಡಿಕ್ವಿಟ್ ಅಂತ ಇರಬೇಕು. ಅಲ್ಲಿ ಒಂದೊಂದು ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಸೆಂಟಿಮೀಟರ್ ಕೊಟ್ಟಿರ್ತಾರೆ, ಒಂದೊಂದರಲ್ಲಿ ಕೊಟ್ಟಿರಲ್ಲ. ನೆಕ್ಸ್ಟ್ ಫೀಟಲ್ ಬಯೋಮೆಟ್ರಿಗೆ ಬಂದರೆ ಇಲ್ಲೆಲ್ಲ BPD HC AC FL AVG. ಸೊ ಈ ಕಡೆ ಬಂದರೆ ಮಿಲಿಮೀಟರಲ್ಲೆಲ್ಲ ಇದೆ. ಸೊ ಇದೆಲ್ಲ ಪಾಪುದು ಎಷ್ಟೆಷ್ಟಿದೆ ಅಳತೆ ಅಂತ ಎಲ್ಲ. ಸೊ ಅದೆಲ್ಲ ಬಿಟ್ಟರೆ ಇನ್ನು ನೆಕ್ಸ್ಟ್ EFW ಅಂತ ಇದೆ, ಅಂದರೆ ಬೇಬಿ ವೆಯ್ಟ್ ಎಷ್ಟಿದೆ ಅಂತ. ಸೊ ನಂದು 7th ಮಂತಲ್ಲಿ ಮಾಡಲಿಲ್ಲ ಸ್ಕ್ಯಾನಿಂಗ್ನ. 7th ಮಂತ್ ಇನ್ನೇನು ಮುಗಿತಾ ಇತ್ತು, 8th ಮಂತಿಗೆ ಇನ್ನೇನು ಬೀಳ್ತಿತ್ತು, ಆವಾಗ ಮಾಡಿದ್ದು. 1885 ಅಂದರೆ 1 kg 885 ಗ್ರಾಮ್. ಸೊ ಪ್ಲಸ್ ಅವ್ರ ಮೈನಸ್ 282 ಗ್ರಾಮ್ ಅಂತ ಇದೆ. ಅರೌಂಡ್ 1 kg 885 ಗ್ರಾಮ್ ಹತ್ತತ್ರ ಇದೆ ಅಂತ. ಇನ್ನು EDD ಡೇಟ್ 12/12/2022 ಆ್ಯಸ್ ಪರ್ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ಇನ್ ಅಕ್ಯುರೇಟ್ ಅಂತ ಇದೆ. ಫಸ್ಟ್ ಸ್ಕ್ಯಾನ್ ಮಾಡಿದ್ರಲ್ಲಿ 12ನೇ ತಾರೀಕಿಗೆ ಅಂತ ಇದೆ. ಸೊ ಅದನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಇನ್ನು ನೆಕ್ಸ್ಟು ನೀವು ನೋಡಬೇಕಿರೋದು ಇಂಪ್ರೆಷನಲ್ಲಿ ಸಿಂಗಲ್ ಲೈವ್ ಇಂಟ್ರಾಯುಟರೈನ್ ಪ್ರೆಗ್ನೆನ್ಸಿ ಆಫ್ 32 ವೀಕ್ಸ್ 3 ಡೇಸ್. ಅಂದರೆ ಒಂದೇ ಪಾಪು ಇರೋದು, ಅದಕ್ಕೆ 32 ವೀಕ್ಸ್ 3 ಡೇಸ್ ನಡೀತಾ ಇದೆ ಅಂತ. ನೆಕ್ಸ್ಟ್ ಬಂದರೆ ಗ್ರೋತ್ ಸರ್ವೆ ಅದರ್ವೈಸ್ ಅಪಿಯರ್ಸ್ ನಾರ್ಮಲ್ ವಿತ್ ನಾರ್ಮಲ್ BPP. ಎಲ್ಲದು ಕೂಡ ನಾರ್ಮಲ್ ಇದೆ ಅಂತ. ನಾರ್ಮಲ್ ಫೀಟಲ್ ಡಾಪ್ಲರ್ ಪ್ಯಾರಾಮೀಟರ್ಸ್. ಸೊ ಇಷ್ಟಿದ್ರೆ ಸಾಕು, ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಅಂತ ಅರ್ಥ. ಯಾರೆಲ್ಲ ವಿಡಿಯೋ ನೋಡಿದಿರಾ ತುಂಬ ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.